ಖರ್ಗೆ ಸಾಹೇಬರಿಗೆ ಈ ಸ್ಟೇಬಲ್, ಯಾವುದೇ ರೀತಿಯಾದಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಅವರಿಗೆ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ದಾರೆ, ಬಿಕಾಸ್ ಆಫ್ ಏಜ್ ರಿಲೇಟೆಡ್ ಇಶ್ಯೂಸ್ ಮತ್ತು ಬ್ರೆತ್ಲೆಸ್ನೆಸ್ ಇರೋದ್ರಿಂದ. ಸೊ ಜಸ್ಟ್ ಹಾರ್ಟ್ ರೇಟ್ ಸ್ಟೆಬಿಲೈಸೇಷನ್ಗೋಸ್ಕರ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಈಗಾಗಲೇ ಪ್ರೊಸೀಜರ್ ಮುಗಿದಿದೆ, ಸರ್ಜರಿ ಈಗ ಒಂದು 10-15 ನಿಮಿಷದ ಮಧ್ಯೆ ಮುಗಿದಿದೆ. ಎವ್ರಿಥಿಂಗ್ ಇಸ್ ಓಕೆ, ಎವ್ರಿಥಿಂಗ್ ಇಸ್ ಸ್ಟೇಬಲ್. ಯಾರು ಆತಂಕ ಪಡೋದು ಬೇಕಾಗಿಲ್ಲ. ಅವರ ಜನರ ಆಶೀರ್ವಾದ ಮತ್ತು ಜನರ ಹಾರೈಕೆಗಳು ಸದಾ ಅವ್ರ ಮೇಲೆ ಇರೋದ್ರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಅವರಿಗೆ. ಹೆಚ್ಚು ಓಡಾಟ ಇದು ಅನ್ನೋ ಕಾರಣಕ್ಕೆ ಸಹಜವಾಗಿ ಈಸ್ ಅರೌಂಡ್ 83-84 ಈಗ. ಸೊ ಮತ್ತೆ ಒಂದಿನ ಡೆಲ್ಲಿ ಇದ್ರೆ ಅದೇ ದಿನ ಬಿಹಾರು, ಗುಜರಾತು, ಕರ್ನಾಟಕ. ಸೊ ಈಗ ಸ್ವಲ್ಪ ಓಡಾಟ ಅವರಿಗೆ ಹೆಚ್ಚಾಗಿದೆ, ಇಲ್ಲ ಅಂತಿಲ್ಲ. ಬಟ್ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತೆ ಇಂಥ ಪ್ರಸ್ತುತ ವಾತಾವರಣದಲ್ಲಿ ಈ ಜವಾಬ್ದಾರಿಯನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂದ್ರೆ ಯಾರಿಗಾದ್ರೂ ಕಷ್ಟ ಆಗ್ತಾ ಇದೆ. ಜನರ ಆಶೀರ್ವಾದದಿಂದ ಮತ್ತೆ ನಮ್ಮ ಎಲ್ಲ ಹಿತೈಷಿಗಳ ಒಂದು ಆಶೀರ್ವಾದದಿಂದ ಇಲ್ಲಿವರೆಗೂ ಸಾಹೇಬರು ಗಟ್ಟಿಮುಟ್ಟಾಗಿ ಸಹಜವಾಗಿ ಸರ್ಜರಿ ಆದ್ಮೇಲೆ ರೆಸ್ಟ್ ಹೇಳ್ತಾರೆ. ಸೊ ನನ್ನ ಮನವಿ ತಮ್ಮ ಮುಖಾಂತರ ಏನಿದೆ ಅಂದ್ರೆ ಇನ್ನ ಒಂದು 2-3 ದಿನ ಖರ್ಗೆ ಸಾಹೇಬರಿಗೆ ಸ್ವಲ್ಪ ವಿರಾಮ ಬೇಕಾಗ್ತದೆ. ಯಾರು ಆತಂಕ ಪಡ್ಬೇಕಾಗಿಲ್ಲ, ಒಂದು 2-3 ದಿನ ಆದ್ಮೇಲೆ ಬಂದು ಭೇಟಿ ಆಗ್ಬೋದು.